ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಸೊ ನೋಡಿ, ಇವತ್ತು ನಾವು ಇಲ್ಲಿ ಸ್ಪ್ರೌಟ್ಸನ್ನು ತಗೊಂಡಿರೋದು. ಸೊ ಇದು ಹೆಸರು ಕಾಳು ಸ್ಪ್ರೌಟ್ಸು. ಹೌದು, ಹೆಸರು ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿ ಮೊಳಕೆ ತಗೊಂಡಿರೋದು. ಹೌದು. ಸೊ ಇವತ್ತು ನಾವು ಒಂದು ತುಂಬ ಹೆಲ್ದಿ ರೆಸಿಪಿ, ಅದನ್ನು ಹೆಸರು ಕಾಳಿಂದ ಮಾಡ್ತಾ ಇದ್ದೀವಿ. ಹೆಸರು ಕಾಳನ್ನು ನೈಟಕ್ಕೆ ನೆನೆಸ್ಬೇಕಾಶ. ನೈಟಕ್ಕೆ ನೆನೆಸಿ ಬೆಳಗ್ಗೆ ನೀವು ಮತ್ತೆ ಅದನ್ನ ನೀರನ್ನು ತೆಗೆದುಬಿಟ್ಟು ಒಂದು ಬಟ್ಟೆಯಲ್ಲಿ ಸ್ಪ್ರೌಟ್ಸ್ ಯೂಶ್ವಲಿ ನಾವು ಯಾವ ಥರ ಮಾಡ್ತೀವಿ ಹೌದು ಆ ಥರ ಮೊಳಕೆನ ಕಟ್ಟಬೇಕು. ಸೊ ಮೊಳಕೆ ಕಟ್ಟಿರೋದು ಏನಾಗುತ್ತಂದ್ರೆ ಬರೇ ನಾವು ಅದರಿಂದ ಪಲ್ಯ ಮಾಡ್ತೀವಿ, ಗೊಜ್ಜು ಮಾಡ್ತೀವಿ, ಸಾಂಬಾರ್ ಮಾಡ್ತೀವಿ. ಇವತ್ತು ನಾವು ಒಂದು ತುಂಬಾ ಡಿಫ್ರೆಂಟ್ ರೆಸಿಪಿ. ಮಕ್ಕಳು ಅಂತೂ ಸ್ಪ್ರೌಟ್ಸ್ ನೋಡಿದ್ರೆ ಇದೇ ರೆಸಿಪಿ ಬೇಕು ಅಂತ ಕೇಳ್ತಾರೆ. ಅಷ್ಟು ಈಸಿನೂ ಇದೆ, ಅಷ್ಟೇ ಹೆಲ್ದಿ ಕೂಡ ಇದೆ. ಮುಂದೆ ಇವತ್ತೇ ನಾವು ಆ ರೆಸಿಪಿನ ನೋಡ್ತಾ ನೋಡ್ತಾ ನಿಮಗೆ ಅದರದ್ದು ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೂಡ ನಾನು ನಿಮಗೆ ಹೇಳ್ತೀನಿ. ಮೊಳಕೆಯಿಂದ ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದಾವೆ ಅಂತ ನೀವು ಹೇಳ್ತೀರಾ. ಮೊಳಕೆ ಕಾಳಿಂದ ಈ ತರ ಕೂಡ ಮಾಡ್ಬೋದಾ? ಹೌದು, ನಿಜ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲು ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀವಿ. ಇಲ್ಲಿ ಮೊಳಕೆ ಬಂದಿರೋ ಹೆಸರು ಕಾಳನ್ನ ಸೇರಿಸ್ಕೊಳ್ತಾ ಇದೀವಿ. ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟಿದೆ. ಅದರ ಜೊತೆಗೆ ನಾನು ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಇದು ಫೈನ್ ಆಗಿ ಪೇಸ್ಟ್ ಆಗಬೇಕಲ್ಲ ಆಶಾ? ಹೌದು, ಸಣ್ಣದಾಗಿ ಪೇಸ್ಟ್ ಆಗಬೇಕು. ಸೊ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿರೋದು. ಈ ಪೇಸ್ಟ್ ತುಂಬ ದಪ್ಪನೂ ಇಲ್ಲ, ತುಂಬ ಸಣ್ಣನೂ ಇಲ್ಲ ಆಶಾ. ಸ್ವಲ್ಪ ತರಿ ಇದ್ರೆ ನಡೆಯುತ್ತೆ, ಬಟ್ ತುಂಬ ಜಾಸ್ತಿ ತರಿ ಇರಬಾರ್ದು. ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲೊಂದು ಪಾತ್ರೆನ ತಗೊಂಡಿರೋದು. ಈ ಪಾತ್ರೆ ಒಳಗಡೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟು, ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು. ನೋಡಿ, ಎಲ್ಲ ಹಿಟ್ಟು ಕೂಡ ಹೆಲ್ದಿ ಆಗಿರೋದೆ. ನಾವಿಲ್ಲಿ ಯಾವುದಕ್ಕೂ ಮೈದಾ ಬಳಸ್ತಾ ಇಲ್ಲ. ಹೌದು. ಸೊ ಇಲ್ಲಿ ಯಾರಿಗಾದ್ರೆ ಶುಗರ್ ಇದೆ ಅನ್ನೋರು, ನಾನು ಫಸ್ಟ್ ಅಕ್ಕಿ ಹಿಟ್ಟು ಹಾಕದಲ್ಲ, ಆ ಅಕ್ಕಿ ಹಿಟ್ಟನ್ನ ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ ನೀವು ಜೋಳದ ಹಿಟ್ಟು ಅಥವಾ ಸಜ್ಜೆ ಹಿಟ್ಟು ಅಥವಾ ಕಡಲೆ ಹಿಟ್ಟು, ಮಿಲೆಟ್ಸ್ ಹಿಟ್ಟನ್ನ ಅದನ್ನು ಬಳಸ್ಬೋದು. ಇವಾಗ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ. ನೋಡಿ, ಇವಾಗ ನಾವು ಏನು ಸ್ಪ್ರೌಟ್ಸನ್ನು ಮಿಕ್ಸಿಗೆ ಹಾಕೊಂಡು ಬಂದ್ವಲ್ಲ ಆಶಾ, ಸ್ಪ್ರೌಟ್ಸು ಮತ್ತು ಅದ್ರ ಜೊತೆ ಹಸಿಮೆಣಸಿನ್ಕಾಯಿನ, ಸೊ ಆ ಮಿಕ್ಸರನ್ನು ಇದ್ರ ಒಳಗಡೆ ಹಾಕೊಳ್ಳೋಣ. ಇದೇ ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ನೋಡಿ, ಈ ಥರ ನೋಡಿ, ಇಷ್ಟೆಲ್ಲ ಹಾಕೊಂಡ ನಂತರ ಇದನ್ನು ನಾವು ಚಪಾತಿ ಹದದ ಥರ ಕಲಿಸ್ಕೋಬೇಕು ಆಶಾ. ಯೂಶ್ವಲಿ ನಾವು ಹೆಂಗೆ ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ಲ ಅದೇ ಥರ. ಬಟ್ ನೀವು ಚಪಾತಿಗೆ ಹಿಟ್ಟು ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಲೂಸ್ ಕಲಿಸ್ಕೋತಿದ್ರೆ ಅದ್ರಕ್ಕಿಂತನೂ ಒಂದು ಸ್ವಲ್ಪ ಟೈಟ್ ಆಗಿರಬೇಕು. ಇಲ್ಲಿ 3 ಥರ ಹಿಟ್ಟುಗಳು ಸೇರಿದೆ. ಹೌದು, ಅದು ಸ್ವಲ್ಪ ನೀರು ಹಾಕಿದೀವಿ ನಾವು. ಮೊದಲು ಅದ್ರಲ್ಲಿ ಕಲಸಿ ನೋಡ್ಕೊಬೇಕಲ್ವಾ? ಹೌದು. ಸೊ ನೀವು ಎಷ್ಟು ಸ್ಪ್ರೌಟ್ಸನ್ನು ಬಳಸ್ತೀರಾ ಅಷ್ಟೇ ಒಳ್ಳೆಯದು. ಸೊ ಇದನ್ನ ಚಪಾತಿ ಹದಕ್ಕೆ ಕಲಿಸ್ಕೊಂಡು ಬರೋಣ ಆಶಾ. ಓಕೆ, ನೋಡಿ, ಈ ಥರ ಕಲ್ಸ್ಕೊಂಬರ್ಬೇಕು. ನಾನು ಮತ್ತೆ ಒಂದು ಸ್ವಲ್ಪನೂ ನೀರು ಹಾಕಿಲ್ಲ. ನೋಡಿ, ಆ ನೀರಲ್ಲೇ ಮಿಕ್ಸಿ ಜಾರಿಗೆ ಹಾಕೊಂಡ್ವಲ್ಲ ಅದೇ ನೀರಲ್ಲೇ ನಾನು ಕಲಿಸ್ಕೊಂಡಿದ್ದೀನಿ. ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ರೆಸ್ಟಿಗೆ ಇಡೋಣ. ನೋಡಿ, ಒಂದು 5 ನಿಮಿಷ ರೆಸ್ಟಿಗೆ ಇಟ್ಕೊಂಬರೋಣ. ಮೊಳಕೆ ಕಾಳುಗಳಿಂದ ಪ್ರತಿಭಾ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ. ಹೌದು, ಪ್ರೋಟೀನ್ ಮಾತ್ರ ಇದೆ ಅಂತ ಅನ್ಕೊಂಡಿದ್ವಿ. ಯಾವ್ಯಾವ ಥರ ಬೆನಿಫಿಟ್ಸ್ ಇದೆ ಅದರಲ್ಲಿ? ನೋಡಿ, ಸ್ಪ್ರೌಟ್ಸಿಂದ ಫಸ್ಟ್ ಅಂದರೆ ಮಕ್ಕಳಿಗೆ ರಿಚ್ ಇನ್ ಪ್ರೋಟೀನು, ಆಮೇಲೆ ಸುಮಾರು ವಿಟಮಿನ್ಸ್ಗಳಿದ್ದಾವೆ. ಇಡೀ ದಿನಕ್ಕೆ ಬೇಕಾಗಿರುವಂಥ ಬ್ಯಾಲೆನ್ಸ್ಡ್ ಡೈಟ್ ನಮ್ಗೆ ಸಿಗೋದು ಬರೀ ಸ್ಪ್ರೌಟ್ಸಿಂದ. ಅಥವಾ ನೀವು ಪಲ್ಸಸ್ ಅನ್ನ ಕನ್ಸ್ಯೂಮ್ ಮಾಡ್ಬೋದು, ಅಥವಾ ಗ್ರೇನ್ಸ್ ಅನ್ನ ಕನ್ಸ್ಯೂಮ್ ಮಾಡಿ, ಇಲ್ಲಾಂದ್ರೆ ದಾಲನ್ನ ಕನ್ಸ್ಯೂಮ್ ಮಾಡಿ. ಸೊ ಇಡೀ ದಿನಕ್ಕೆ ಆಶಾ ನಾವು ಒಂದು ಯಾವುದೇ ಆಗಲಿ, ಅದು ಕಾಳುಗಳಾಗಲಿ ಬೇಳೆಗಳಾಗಲಿ ಏನೇ ಆಗಲಿ, ಸ್ಮಾಲ್ ಕ್ವಾಂಟಿಟಿನೇ ಇರಲಿ, ಅಷ್ಟಾದರೆ ನಾವು ಇಡೀ ದಿನಕ್ಕೆ ಅಷ್ಟಾದರೆ ನಾವು ಕನ್ಸ್ಯೂಮ್ ಮಾಡಲೇಬೇಕು. ಯಾಕಂದರೆ ನಾವು ವೆಜಿಟೇರಿಯನ್ ಇರೋದ್ರಿಂದ ನಮಗೆ ಕರೆಕ್ಟ್ ಅಮೌಂಟಲ್ಲಿ ನಮಗೆ ನ್ಯೂಟ್ರಿಷನ್ ಬೇಕಂದರೆ ಈ ಥರ ಸ್ಪ್ರೌಟ್ಸ್ಗಳು ಮತ್ತು ಕಾಳುಗಳು ತಿನ್ನಬೇಕು. ಇವಾಗ ಬಂದುಬಿಟ್ಟು ಹೆಸರು ಕಾಳಿಂದ ನಮಗೆ ಮೇನ್ ಅಂದರೆ ಯಾರಿಗಾದರೆ BP ಮತ್ತು ಶುಗರ್ ಇರೋರು, ನೀವು ಬೆಳಗ್ಗೆ ಎದ್ಬಿಟ್ಟು ಆ ನೆನೆಸಿರೋ ಸ್ಪ್ರೌಟ್ಸನ್ನು ನೀವು ಹಾಗೇನೆ ತಿನ್ಕೋಬಹುದು. ನೆಂದಿರೋ ಮೊಳಕೆ ಕಾಳನ್ನ ಹಾಗೆ ತಿನ್ಕೋಬಹುದು. ಇಲ್ಲ ನಮಗೆ ಹಾಗೆ ಹೋಗಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪು ಅಥವಾ ಪೆಪ್ಪರನ್ನು ಸ್ಪ್ರಿಂಕಲ್ ಮಾಡಿನೂ ತಿನ್ಕೋಬಹುದು. ಇಲ್ಲ ಅಂದ್ರೆ ಒಂದು ಸ್ವಲ್ಪ ಆಲಿವ್ ಆಯಿಲ್ ಅನ್ನ ಹಾಕ್ಬಿಟ್ಟು ಜಸ್ಟ್ ಫ್ರೈ ಮಾಡಿಬಿಟ್ಟು ಆ ಥರನೂ ತಿನ್ಕೋಬಹುದು. ಬಟ್ ಎನಿ ಹೌ ಯಾವುದೇ ಒಂದು ವೇಯಿಂದ ನಮಗೆ ಅದು ಹೊಟ್ಟೆಯಲ್ಲಿ ಹೋಗಿರಬೇಕು. ಅದು ಒಂದು ಬೆನಿಫಿಟ್ಸು. ಇನ್ನೊಂದಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ನು ಕಡಿಮೆ ಮಾಡುತ್ತೆ. ವೇಟ್ ಲಾಸ್ ಮಾಡೋರಿಗೆ ಅದು ತುಂಬಾ ಬೆನಿಫಿಷಿಯಲ್ ಇದೆ. ಹೌದು. ಸೊ ಮೊಳಕೆ ಕಾಳಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದಾವೆ. ಸೊ ಅದನ್ನ ಆಡ್ ಮಾಡಿಬಿಟ್ಟು ಒಂದು ಹೆಲ್ದಿ ರೆಸಿಪಿನ ಇವತ್ತು ನಾವು ಸ್ಪ್ರೌಟ್ಸ್ ಇಂದ ಯಾವ ತರ ಮಾಡೋದು ಅಂತ ಇವಾಗಂತೂ ಹಿಟ್ ಕಲಿಸಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ಅದಕ್ಕೆ ಇನ್ನೂ ಏನ್ ಪ್ರಿಪರೇಷನ್ ಮಾಡಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಇಲ್ಲೊಂದು ಬೌಲನ್ನು ತಗೊಂಡ್ಬಿಟ್ಟು ಇದ್ರ ಒಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ,
ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮು, ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಆನಿಯನು, ಇದು ಎಲ್ಲನೂ ನೀವು ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ. ಇದನ್ನು ಬಿಟ್ಟುನು ನಿಮ್ಮ ಮನೆಯಲ್ಲಿ ಇರೋವಂಥ ತರಕಾರಿನ ಇದೇ ಥರ ಸಣ್ಣದಾಗಿ ಕಟ್ ಮಾಡಿ. ಇವನ್ ಕಾಲಿಫ್ಲವರ್ ಇದ್ರೂ ಅದನ್ನು ಸಣ್ಣದಾಗಿ ಕಟ್ ಮಾಡಿ, ಕ್ಯಾಬೇಜ್ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇವನ್ ಕ್ಯಾಬೇಜು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟ್ ಇದ್ದರೆ ಅದನ್ನು ತುರಿದ್ಬಿಟ್ಟು ಹಾಕೊಳ್ಳಿ. ಸೊ ಈ ಥರ ಎಲ್ಲ ವೆಜಿಟೇಬಲ್ಸನ್ನು ನೀವು ಇದ್ರ ಒಳಗಡೆ ಹಾಕೋಬಹುದು. ಇವನ್ ಕ್ಯಾಪ್ಸಿಕಮನ್ನು ಆಶಾ ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇರೋದ್ರಿಂದ ನಮಗೆ ಕ್ಯಾಪ್ಸಿಕಮಿಂದನೂ ತುಂಬ ಬೆನಿಫಿಟ್ಸ್ಗಳಿದೆ, ಟೇಸ್ಟ್ ಕೂಡ ಕೊಡುತ್ತೆ. ಹೌದು. ಸೊ ಇವಾಗ ಇದ್ರ ಒಳಗಡೆ ಏನೇನು ಸ್ಪೈಸಸನ್ನು ಹಾಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಸ್ವಲ್ಪ ಚಾಟ್ ಮಸಾಲಾನ ಹಾಕೊಳ್ಳೋಣ. ಇಲ್ಲಿ ನಾನು ತಂದೂರಿ ಮ್ಯಾವನೀಸನ್ನು ತಗೊಂಡಿದ್ದೀನಿ, ವೇಜ್ ತಂದೂರಿ ಮ್ಯಾವನೀಸ್. ಇದನ್ನಿಲ್ಲ ಅಂದರೆ ನೀವು ಪಿಜ್ಜಾ ಮಿಕ್ಸನ್ನು ಹಾಕೋಬಹುದು, ಬಟ್ ಇದು ಆಪ್ಷನಲ್ ಇದೆ. ಇಲ್ಲ ಅಂದ್ರೂ ತಲೆ ಕಟ್ಸ್ಕೋಬೇಡಿ, ಬಟ್ ಇದು ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದು ಒಂದು ಸ್ವಲ್ಪ ಹಾಕೊಳ್ಳೋಣ, 1.5 ಸ್ಪೂನಷ್ಟು ಹಾಕೊಂಡಿರೋದು. ಇಲ್ಲಿ ಇವಾಗ ನಾನು ವೆಜ್ ವೈಟ್ ಮ್ಯಾವನೀಸನ್ನು ಹಾಕೊಂಡಿದ್ದೀನಿ, ಇದನ್ನು ಕೂಡ 1.5 ಸ್ಪೂನಷ್ಟು ಹಾಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಇದಕ್ಕೆ ಕೆಚಪನ್ನು ಹಾಕೊಳ್ಳೋಣ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಆರ್ಗ್ಯಾನೋನ ಹಾಕೊಳ್ಳೋಣ. ನೀವು ಪಿಜ್ಜಾ ಜೊತೆ ಹಾಕೋತಿರಲ್ಲ, ಆ ಆರ್ಗ್ಯಾನೋನ ಹಾಕೊಳ್ಳೋಣ. ಸೊ ನಿಮ್ಮ ಹತ್ರ ಇವಾಗ ಮ್ಯಾವನೀಸ್ ಅದು ಇಲ್ಲ ಅಂದ್ರೂ ಆಶಾ ಬರೀ ಕೆಚಪಲ್ಲಿನೂ ಕೂಡ ನೀವು ಇದು ರೆಸಿಪಿನ ಮಾಡ್ಕೋಬಹುದು. ಬಟ್ ಇನ್ನೂ ಹೆಲ್ದಿ ಆಮೇಲೆ ಇನ್ನೂ ಟೇಸ್ಟಿ ಮಾಡಬೇಕು ಅಂದರೆ ಸ್ವಲ್ಪ ಮ್ಯಾವನೀಸ್ ಎಲ್ಲ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಬರೀ ಕೆಚಪಲ್ಲಿನೂ ಕೂಡ ದಿಢೀರಂತ ಮಾಡ್ಕೋಬೋದು. ಇದೆಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ನಾವು ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ, ಯಾಕಂದರೆ ನಾವು ಹಿಟ್ಟಿಗೆ ಬೇರೆ ಹಾಕೊಂಡಿರ್ತೀವಿ. ಸೊ ಈ ಮಸಾಲೆಗೆ ಎಷ್ಟು ಬೇಕು ಈ ಸ್ಟಫಿಂಗಕ್ಕೆ ಅಷ್ಟೇ ಉಪ್ಪನ್ನು ಹಾಕ್ಕೊಳ್ಳಿ. ಸೊ ಉಪ್ಪನ್ನು ಹಾಕೊಂಡ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಹಿಟ್ಟು ಇವಾಗ ಒಂದು 5 ನಿಮಿಷ ನಮ್ಮ ಸ್ಟಫಿಂಗ್ ಆಗೋ ತನಕ ನೆಂದಿದೆ. ಇವಾಗ ಇದ್ರದ್ದೊಂದು ಚಿಕ್ಕದು ಉಂಡೆ ತಗೊಳ್ಳೋಣ. ನೀವು ಚಪಾತಿಗೆಲ್ಲ ಎಷ್ಟು ತಗೋತೀರೋ ಉಂಡೆ ಅದ್ರಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ. ನೋಡಿ ಈ ಥರ. ನೋಡಿ, ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಬಿಟ್ಟು ಆಶಾ ನಾವು ಒಂದು ಸ್ವಲ್ಪ ಇದನ್ನು ಲಟ್ಟಿಸ್ಕೊಳ್ಳೋಣ. ಇದು ತುಂಬ ತಿಳುವಾಗಿರಬಾರ್ದು, ಮೀಡಿಯಮ್ ಆಗಿರ್ಬೇಕಲ್ಲ. ಮೀಡಿಯಮ್ ಆಗಿ, ಚಪಾತಿಗಿಂತನೂ ದಪ್ಪ ಇರಬೇಕು. ತುಂಬ ತೆಳುವಾಗಿ ಏನು ಲಟ್ಟಿಸ್ಕೊಳ್ಳಂಗಿಲ್ಲ ಅಲ್ಲ? ಇಲ್ಲ, ದಪ್ಪ ಆಗೇನೆ ಇರಬೇಕು. ಅಕಸ್ಮಾತ್ ನೀವು ಮಾಡಬೇಕಾದ್ರೆ ತುಂಬ ಜಾಸ್ತಿ ಓಪನ್ ಆಗ್ತಾ ಇದೆ, ಎಡ್ಜಸ್ ಎಲ್ಲ ಸೀಳ್ತಾ ಇದೆ ಅಂದರೆ ಇಲ್ಲಿ ನೀವು ಏನು ಮಾಡಿ ಅಂದರೆ ಒಂದು ರೌಂಡ್ ತಟ್ಟೆನ ತಗೊಂಡು ಕಟ್ ಮಾಡ್ಕೊಳ್ಳಿ. ಹೌದು, ಇವಾಗ ನಮ್ದು ರೌಂಡಾಗಿ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ, ಹಾಗಾಗಿ ನಾನೇನು ಕಟ್ ಮಾಡ್ಕೊಳ್ಳಲ್ಲ. ಸೊ ಇವಾಗ ನಾವು ಇದನ್ನು ತವೆ ಮೇಲೆ ಬೇಯಿಸ್ಕೊಳ್ಳೋಣ. ನೋಡಿ, ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೀವಿ. ಇವಾಗ ಇದ್ರ ಮೇಲ್ಗಡೆ ನಾವು ಮಾಡ್ಕೊಂಡಿರೋಂಥ ರೊಟ್ಟಿನ ಹಾಕೊಳ್ಳೋಣ ಆಶಾ. ಇದಕ್ಕೆ ನೀವು ರೊಟ್ಟಿನೂ ಅನ್ಬೋದು, ಚಪಾತಿನೂ ಅನ್ಬೋದು. ಸೊ ಇದನ್ನು ಇವಾಗ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಈಗ ಸದ್ಯಕ್ಕೇನು ಇದಕ್ಕೆ ಎಣ್ಣೆ ಗಿಣ್ಣೆ ಏನೂ ಬೇಕಾಗಿಲ್ಲ, ಹಾಗೇನೆ ಬೇಯಿಸ್ಕೊಬೇಕು. ಹಾಗೇನೆ ಬೇಯಿಸ್ಕೊಳ್ಳೋದು. ಇದು ಫುಲ್ಲು 0 ಆಯಿಲ್ ರೆಸಿಪಿ, ಡಯಟ್ ರೆಸಿಪಿ. ಇದಕ್ಕೆ ನಿಮಗೆ ಒಂದು ಹನಿನೂ ಎಣ್ಣೆ ಬೇಕಾಗಿಲ್ಲ. ಸೊ ನೋಡಿ, ಇದು ಇವಾಗ ಈ ಥರ ಬೇಯ್ದಿದ್ದೆಲ್ಲ ಆಯ್ತಾ, ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ. ಇವಾಗ ಇದಕ್ಕೆ ಏನು ಮಾಡೋದು ಅಂದರೆ ಪಟ್ಟಂತ ಇದ್ರ ಮೇಲ್ಗಡೆ ಆಶಾ ಇವಾಗ ನಾನು ಸ್ವಲ್ಪ ಪನ್ನೀರನ್ನು ತುರ್ಕೋತೀನಿ. ನಿಮ್ಮ ಪನ್ನೀರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬಟ್ ಪನ್ನೀರ್ ಹಾಕಿದರೆ ಇದು ತುಂಬ ಹೆಲ್ದಿ ಆಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಪನ್ನೀರನ್ನು ತುರ್ಕೊಳ್ಳೋಣ. ನೀವು ಸ್ಟಫಿಂಗ್ ಮಾಡ್ಕೊಳ್ಳಿಲ್ಲ ಅಂದ್ರೆ ರೊಟ್ಟಿನ ಹಾಗೆ ಕೂಡ ತಿನ್ಬೋದು, ಹಾಗೆ ಕೂಡ ತುಂಬ ಟೇಸ್ಟ್ ಇರುತ್ತೆ. ಯಾಕೆಂದರೆ ನಾವು ಮೊಳಕೆ ಕಾಳನ್ನ ಕೂಡ ಹಾಕಿ ಕಲಸಿರೋದ್ರಿಂದ. ಹೌದು, ಹಾಗೇನೂ ಚೆನ್ನಾಗಿರುತ್ತೆ. ಹೌದು, ಪನ್ನೀರ್ ಹಾಕಿದ ತಕ್ಷಣ ಆಶಾ ಕೆಳಗಡೆ ಪನ್ನೀರ್ ಹಾಕೊಳ್ಳಿ, ಅದ್ರ ಮೇಲ್ಗಡೆ ನಾವು ಈ ಥರ ಇದು ಮಾಡ್ಕೊಂಡಿರೋಂಥ ವೆಜಿಟೇಬಲ್ ಸ್ಟಫಿಂಗನ್ನು ಹಾಕೊಳ್ಳೋಣ. ಫ್ಲೇಮನ್ನು ಫುಲ್ 0 ಇಟ್ಕೊಳ್ಳಿ, ಇಲ್ಲಾಂದರೆ ಫ್ಲೇಮನ್ನು ಆಫೇ ಮಾಡ್ಕೊಂಡ್ಬಿಡಿ ಇಷ್ಟೆಲ್ಲ ನಾವು ಹಾಕೊಳ್ಳೋ ತನಕ. ಇಲ್ಲಾಂದರೆ ತಳ ಸೀದೋಗುತ್ತೆ. ಇಲ್ಲಾಂದರೆ ತಳ ಸೀದೋಗುತ್ತೆ. ಬಟ್ ಇದು ತುಂಬ ಫಾಸ್ಟಾಗಿ ಮಾಡ್ಬೇಕು ನೀವು ಪ್ರೋಸೆಸ್. ಇದನ್ನು ಫ್ಲೇಮ್ ಆನ್ ಇದ್ದರೆ ನಾವು ಈ ಥರ ಹೆಲ್ದಿಯಾಗಿ ಮಾಡಿಕೊಡ್ತಾ ಇದ್ರೆ ಮಕ್ಕಳು ಆಚೆ ಕಡೆ ಫುಡ್ಡೇ ಕೇಳಲ್ಲ. ಹೌದು. ಸೊ ಇವಾಗ ಮತ್ತೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ನಾವು ಪನ್ನೀರನ್ನು ತುರ್ಕೊಳ್ಳೋಣ. ನೋಡಿ ಈ ಥರ ಪನ್ನೀರನ್ನು ತುರ್ಕೊಂಡು ಇದ್ರ ಮೇಲ್ಗಡೆ ಇವಾಗ ಚೀಸನ್ನು ತುರ್ಕೊಳ್ಳೋಣ. ಇದು
ಇದು ಮಸಾಲೆ ಇದೆ ಅಲ್ಲ, ಹಾಂ. ಜಸ್ಟ್ ಇದಕ್ಕೆ ನಾವು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಆಮೇಲೆ ಒಂದು ಸ್ವಲ್ಪ ಆರ್ಗ್ಯಾನೋನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡಿಬಿಟ್ಟು ಆಶಾ ಇದನ್ನೇ ಜಸ್ಟ್ ನೀವು ಒಂದು ಸರ್ತಿ ಈ ಥರ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ಒಂದೇ ಸರಿ ಸೀದೋಗಲ್ಲ. ಹಾಂ ಹಾಂ. ಇವಾಗ ಇಮಿಡಿಯೇಟಾಗಿ ಇದ್ರ ಮೇಲ್ಗಡೆ ಒಂದು ನಾವು ಈ ಥರ ಲಿಡ್ಡನ್ನು ಮುಚ್ಚಿಬಿಟ್ಟು ಫುಲ್ ಲೋ ಫ್ಲೇಮಲ್ಲಿ ಒಂದು ನಿಮಿಷನೂ ಬೇಡ, ಒಂದು ಅರ್ಧ ನಿಮಿಷನೇ ನಾವು ಇದನ್ನು ಈ ಥರ ಸ್ಟೀಮ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸ್ಟೋವ್ನ ಆಫ್ ಮಾಡ್ಕೊಂಡಿರೋದು, ಆಫ್ ಮಾಡಿಕೊಂಡು ಈ ಮೇಲ್ಗಡೆ ಪ್ಲೇಟನ್ನು ನಿಧಾನಕ್ಕೆ ತಕ್ಕೊಳ್ಳಿ, ಯಾಕಂದರೆ ಇದು ಬಿಸಿಯಾಗಿರುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡೋಶ, ತುಂಬಾ ಚೆನ್ನಾಗಿದೆ. ನಾವು ಆಚೆ ಕಡೆ ಪಿಜ್ಜಾ ಅನ್ನೋದನ್ನು ತಿನ್ನೋದಕ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಕೆಳಗಡೆನೂ ಸೀದೋಗಿಲ್ಲ, ಎಷ್ಟು ಚೆನ್ನಾಗಾಗಿದೆ, ಪರ್ಫೆಕ್ಟಾಗಿದೆ ಅಲ್ವಾ? ಹೌದು. ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಲೆಸ್ ಆಯಿಲು, 0 ಆಯಿಲು, ಮನೇಲಿ ಎಣ್ಣೆ ಇಲ್ಲ ಅಂದ್ರೂ ಈ ಥರ ಅಡುಗೆ ಮಾಡ್ಕೊಳ್ಳಿ. ಸೊ ಇದನ್ನು ಹೆಲ್ದಿಯಾಗಿರಿ. ಹೌದು. ಸೊ ಇವಾಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೀವಿ. ಸೂಪರ್ ಆಗಿದೆ. ನಮ್ಮದು ಪಿಜ್ಜಾ ರೆಡಿ ಇದೆ. ರೊಟ್ಟಿ ಪಿಜ್ಜಾ ತುಂಬ ಹೆಲ್ದಿ. ನೀವು ಶಾಪಲ್ಲಿ ಈ ಥರ ಮಿಲೆಟ್ಸ್ ಪಿಜ್ಜಾ ತಿನ್ನೋಕೆ ಹೋದರೆ ಆಶಾ, ಹಾಂ ಹಾಂ, ತುಂಬ ಕಾಸ್ಟ್ಲಿನೂ ಬರುತ್ತೆ. ಹೌದು. ಬಟ್ ಈ ಥರ ಟೇಸ್ಟು ಇರಲ್ಲ. ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ, ಸೇಮ್ ಪಿಜ್ಜಾ ಥರನೇ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ನಾವು ಪಿಜ್ಜಾನ ಕಟ್ ಮಾಡ್ಕೊಂಡಿರೋದು. ಸೊ ಎಲ್ಲ ಹಿಟ್ಟು ಮತ್ತು ಸ್ಪ್ರೌಟ್ಸಿಂದ ಕೂಡ ಈ ಥರ ಒಂದು ಒಳ್ಳೆ ರೆಸಿಪಿನ ಮಕ್ಕಳಿಗೆ ಯಾವ ಥರ ಮಾಡೋದು ಅಂತ ನೋಡಿದ್ದೀರಾ. ಸೊ ಇವಾಗ ಇದನ್ನು ಆಶಾ ಟೇಸ್ಟ್ ಮಾಡಿ ಹೇಳ್ತಾಳೆ. ಸೊ ನೋಡಿ ನಮ್ಮದು ಹೆಲ್ದಿ ಪಿಜ್ಜಾ ರೆಡಿಯಾಗಿದೆ ನೋಡಾಶಾ. ಸೊ ನಿಮಗೆ ಇದು ಹೇಗೆ ಅನ್ನಿಸ್ತು ರೆಸಿಪಿ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ. ಕೆಳಗಡೆ ಸೀದೋಗಿಲ್ಲ. ಇಲ್ಲ, ಕೆಳಗಡೆನೂ ಕ್ರಿಸ್ಪಿ ಆಗಿ ಅನಿಸ್ತಾ ಇದೆ. ಓಕೆ. ಸೀದೋಗಿಲ್ಲ, ತುಂಬಾ ಚೆನ್ನಾಗಿದೆ. ನೀನು ಟೇಸ್ಟ್ ಮಾಡಿ ನೋಡು. ನಾನು ನೋಡ್ತೀನಿ. ನೋಡಿ ನಾನು ಕೂಡ ಇದನ್ನ ಟೇಸ್ಟ್ ಮಾಡ್ತೀನಿ. ಸೊ ನೋಡಿ ನಾನು ಇವಾಗ ಪಿಜ್ಜಾನ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ ಅಲ್ಲ? ಬಾ, ಎಷ್ಟು ಚೆನ್ನಾಗಿದೆ ಅಂದರೆ ಕೆಳಗಡೆನೂ ಕೂಡ ಸೀದೋಗಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಸ್ವಲ್ಪ ಸೀದೋಗಿಲ್ಲ. ಆ ಫ್ಲೇವರು, ಆ ಘಮ ಇನ್ನೊಂದು ಬೈಟ್ ತಿಂದು ಹೇಳ್ತೀನಿ. ಒಳಗೆ ಕಾಳಿದ್ದನ್ನು ತುಂಬಾನೇ ಹೆಲ್ದಿಯಾಗಿ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಮಾಡಿ ನೀವೇ ತಿಂತೀರಾ, ಇನ್ನೊಬ್ಬರಿಗೂ ಶೇರ್ ಮಾಡಲ್ಲ. ಅಷ್ಟು ಹೆಲ್ದಿ, ಅಷ್ಟು ನ್ಯೂಟ್ರಿಷಿಯಸ್ಸು. ಸೊ ಸ್ಪ್ರೌಟ್ಸಿಂದ ಈ ಥರ ಒಂದು ಹೆಲ್ದಿ ರೆಸಿಪಿ. ಇನ್ನೊಂದಂದರೆ ಮನೇಲಿ ಎಣ್ಣೆ ಇಲ್ಲ ಅಂದ್ರೂ ಕೂಡ ನಾವು ಈ ಥರ ಒಂದು ಅಡುಗೆನ ಮಾಡ್ಕೋಬಹುದು ಅನ್ನೋದು ಇವತ್ತಿನ ಈ ಪಿಜ್ಜಾ ರೆಸಿಪಿ. ಸೊ ನಿಮಗೆ ಈ ಇನ್ಸ್ಟಂಟ್ ಪಿಜ್ಜಾ ರೆಸಿಪಿ, ಅದನ್ನು ಸ್ಪ್ರೌಟ್ಸಿಂದ 0 ಆಯಿಲಲ್ಲಿ, ಎಣ್ಣೆನೇ ಇಲ್ಲದೆ. ಸೊ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ಅಂದರೆ ನಮ್ಮ ಚಾನಲ್ನ ನೀವು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಿಲ್ಲ ಅಂದರೆ ಬೇಗ ಶೇರ್ ಮಾಡಿ. ಯಾಕಂದರೆ ಅವರು ಕೂಡ ಈ ಥರ ಒಂದು ಹೆಲ್ದಿ ರೆಸಿಪಿನ ಅವ್ರ ಮನೆಯಲ್ಲಿ ಮಾಡಿಬಿಟ್ಟು ಎಂಜಾಯ್ ಮಾಡ್ಬೋದು. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ರೆಸಿಪಿ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ ಎವ್ರಿ ಡೇ ಮಧ್ಯಾಹ್ನ 2:15. ಮತ್ತೆ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಗೆ ಏನಾದರೂ ಈ ಥರ ಹೊಸ ರೆಸಿಪೀಸ್ಗಳು ಗೊತ್ತಿದ್ದರೆ ನಮಗೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಸಿಗೋಣ ಹೊಸ ರೆಸಿಪೀಸ್ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.